ಇವಾಗಷ್ಟೇ ಎಲ್ಲ ಕೆಲಸ ಮುಗಿಸಿ ಲಾಗೌಟ್ ಆಗ್ತಿದ್ದೀನಿ ಆ್ಯಂಡ್ ಸ್ವಲ್ಪ ವಿಡಿಯೋ ಇರಲಿ ಅಂತ ರೆಡಿ ಆಗ್ಬಿಟ್ಟು ಬಂದು ಕೂತ್ಕೊಂಡೆ ಇವಾಗ. ಸೊ ಐ ಆಮ್ ಡನ್ ಫಾರ್ ದ ಡೇ, ವರ್ಕ್ ಎಲ್ಲ ಮುಗಿತು, ಇವಾಗ ಲಾಗೌಟ್ ಆಗ್ತೀನಿ. ಆ್ಯಂಡ್ ಇವತ್ತು ನಾನು ಫಸ್ಟ್ ಟೈಮ್ ನಾನು ಹೊಸ ಮನೆಯಲ್ಲಿ ಸಾಂಬಾರ್ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಿದ್ದೀನಿ. ಸೊ ಐ ಡೋಂಟ್ ನೋ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು, ಬಟ್ ಐ ವಾಂಟೆಡ್ ಟು ಟ್ರೈ. ಆ್ಯಂಡ್ ಗೊತ್ತಿಲ್ಲ ಹೆಂಗಾಗುತ್ತೆ ಏನು ಅಂತ, ಯಾವ ರೆಸಿಪಿನೂ ನೋಡಿಲ್ಲ ಏನಿಲ್ಲ. ನಮ್ಮ ಅಕ್ಕಂಗೆ ಕಾಲ್ ಮಾಡ್ಬಿಟ್ಟು ಕೇಳಿದೆ ಹೇಗೆ ಮಾಡಬೇಕು ಅಂತ, ಯಾಕಂದ್ರೆ ನನ್ನ ಹತ್ರ ಮಿಕ್ಸಿ ಏನೂ ಇಲ್ಲ ಆಯ್ತಾ. ಸೊ ಹಾಗಾಗಿ ಸರಿ ಆಯ್ತು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೇಗಾಗುತ್ತೆ ಅಂತ ತೋರಿಸ್ತೀನಿ. ನಾನು ಸ್ವಲ್ಪ ಕೆಲಸ ಕೂಡ ಇದೆ ಕಿಚನ್ ಅಲ್ಲಿ, ಸೊ ಅದೆಲ್ಲದನ್ನು ಮಾಡ್ಬಿಡ್ತೀನಿ. ಹಂಗೆ ಜೊತೆಗೆ ಸಿಂಪಲ್ ಆಗಿರೋ ಒಂದು ವಿಡಿಯೋನ ಫಿಲ್ ಮಾಡ್ತೀನಿ. ಏನಾದರೂ ಅಡುಗೆ ಮಾಡಬೇಕಂದ್ರೆ ತರಕಾರಿ ಕಟ್ ಮಾಡ್ಕೊಳ್ಳೋದು ಫಸ್ಟ್ ಸ್ಟೆಪ್ಪು ಅಲ್ವಾ. ಹಾಗೆಯೇ ನಾನು ಸಹ ತರಕಾರಿ ತೊಗೊಂಡು ಎಲ್ಲ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕಿತ್ತೆ ಫಸ್ಟು. ಅವಾಗೆಲ್ಲ ಕಾಯಿ ಹಾಕ್ತೀನಿ, ಅವಾಗೆಲ್ಲ ನಾನು ಇವತ್ತು ಸಕಸ್ ಮಾಡಬೇಕಾಗುತ್ತೆ. ಬಿಕಾಸ್ ನನ್ನ ಹತ್ರ ಕುಕ್ಕರ್ ಇಲ್ಲ, ಹಾಗಾಗಿ ನನಗೆ ಅನ್ನ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ರೈಸ್ ಎಲ್ಲ ಮಾಡೋಕ್ಕೆ. ಬಟ್ ಸ್ಟಿಲ್ ನಮ್ಮಮ್ಮ ಹೇಳಿದ್ರು ಈ ಥರ ಅಕ್ಕಿ ನೀರು ಹಾಕಿ ಇಟ್ಟರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಇವಾಗ 2 ಡೇಸಿಂದ ಫಾಲೋ ಮಾಡ್ತಿದ್ದೀನಿ. ಸೊ ಯಸ್ಟರ್ಡೇನೂ ಅದೇ ಥರ ಮಾಡಿದ್ದೆ. ಆ್ಯಂಡ್ ಇವತ್ತು ಕೂಡ ಇವಾಗ ಇದು ಇನ್ನು ಸಾಂಬಾರು ಆದಮೇಲೆ ಮತ್ತೆ ನಂಗೆ ರೈಸ್ ಬೇಕಲ್ಲ, ಸೊ ಅವಾಗ ಸಹ ಹಂಗೆ ಕುಕ್ ಮಾಡ್ಕೊತೀನಿ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ತರಕಾರಿ ಬೆಂದಿದೆಯಾ ಅಂತ ಹೇಳಿ ನೋಡೋಕ್ಕೋಗಿ ಕೈ ಬೇರೆ ಸುತ್ಕೊಂಡೆ. ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ಸರಿ ಆಯಿತು ಅಂತ ಹೇಳಿ ಸಾಂಬಾರು ಮಾಡೋಕ್ಕೆ ಶುರು ಮಾಡಿದೆ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ ಎಲ್ಲದನ್ನು ಹಾಕಿ ಕಟ್ ಮಾಡಿರೋ ತರಕಾರಿನೂ ಹಾಕಿ ಸೊ ಎಲ್ಲದನ್ನು ಹಾಕಾದ್ಮೇಲೆ ಸಾಂಬಾರು ನೋಡಿ ಹೀಗೆ ಕಾಣಿಸ್ತಾ ಇದೆ. ಹೆಂಗೋ ರೆಡಿ ಮಾಡಿದೆ. ಅಡುಗೆ ಆದಮೇಲೆ ಪಾತ್ರೆ ತೊಳೆಯೋದು, ಪಾತ್ರೆ ಜೋಡಿಸೋದಂತೂ ಕಂಪಲ್ಸರಿ. ಹಾಗೆಯೇ ನಾನು ತೊಳೆದಿಟ್ಟಿರೋ ಪಾತ್ರೆನೆಲ್ಲ ತೊಗೊಂಡು ಎಲ್ಲದನ್ನು ಆರ್ಗನೈಸ್ ಮಾಡಿ ಇಟ್ಬಿಡೋಣ, ನನಗೆ ಈಸಿ ಆಗುತ್ತೆ ಬೆಳಗ್ಗೆ ಅಂಥೇಳಿ ಎಲ್ಲದನ್ನು ಜೋಡಿಸಿ ಇಟ್ಟೆ. ಅದಾದಮೇಲೆ ಸ್ವಲ್ಪ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು, ಯಾಕಂದರೆ ತರಕಾರಿ ಎಲ್ಲ ಹೆಚ್ಚಿರೋದು ಆ್ಯಂಡ್ ಪೀಲ್ ಮಾಡಿರೋದೆಲ್ಲ ಇತ್ತಲ್ವ, ಅದೆಲ್ಲ ಅಲ್ಲಲ್ಲಿ ಹಾಕ್ಬಿಟ್ಟಿದೆ. ಸೊ ಅದೆಲ್ಲದನ್ನು ನೀಟಾಗಿ ಕ್ಲೀನ್ ಮಾಡಿ ಸರಿ ಆಯಿತು. ಕಿಚನ್ ಹೆಂಗೋ ರೆಡಿ ಆಗಿಬಿಟ್ರೆ ನೋಡಿ ಒಂದು ಸಮಾಧಾನ. ಹಾಗಾಗಿ ಎಲ್ಲದನ್ನು ರೆಡಿ ಮಾಡಿದೆ. ಪಾತ್ರೆನೆಲ್ಲ ತೊಳೆದು ಸಿಂಕ್ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಡೋ ಅಷ್ಟರಲ್ಲಿ ರೈಸ್ ಕೂಡ ಆಗೋಯ್ತು. ಆ್ಯಂಡ್ ಸಾಂಬಾರಂತೂ ಮೊದಲೇ ರೆಡಿ ಆಗಿತ್ತು. ಅದ್ರ ಜೊತೆಗೆ ಒಂದು ಸ್ವಲ್ಪ ಪೊಟ್ಯಾಟೋನ ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ ಅರ್ಧ ಉಳ್ಳಿದ ಪೊಟ್ಯಾಟೋನ ಸುಮ್ಮನೆ ವೇಸ್ಟ್ ಮಾಡದೇ ಇರಲ್ಲ ಅಂತ ಹೇಳಿ ಒಂದು ಫ್ರೈ ಕೂಡ ಮಾಡಿದೆ. ಸೊ ಫೈನಲಿ ಎಲ್ಲ ರೆಡಿಯಾಗಿ ನನ್ನ ಪ್ಲೇಟ್ ನೋಡಿ ಹಿಂಗೆ ಕಾಣಿಸ್ತಾ ಇದೆ. ಥ್ಯಾಂಕ್ ಯು.